ಸುಮಾರು 1.5 ದಶಕಗಳ ಇತಿಹಾಸದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರಲ್ಲಿ ಒಬ್ಬರು ಕೂಡ ಇಲ್ಲದೆ ಇರುವಂತ ಮೊದಲ ಟೆಸ್ಟ್ ಸರಣಿ ಇದು. ಈ ಇಬ್ಬರು ಲೆಜೆಂಡರ್ಸ್ನ ಕೇವಲ ಅಭಿಮಾನಿಗಳಷ್ಟೇ ಅಲ್ಲ, ಪ್ಲೇಯರ್ಸ್ ಕೂಡ ಮಿಸ್ ಮಾಡಿಕೊಳ್ತಿದ್ದಾರೆ. ಅದರಲ್ಲೂ ಕನ್ನಡಿಗ KL ರಾಹುಲ್ ರೋಕೋ ಜೋಡಿಯ ಆಬ್ಸೆನ್ಸ್ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಒಂದ್ ಕಡೆ ಬಲಿಷ್ಠ ಇಂಗ್ಲೆಂಡ್ ತಂಡ, ಮತ್ತೊಂದು ಕಡೆ ಯುವ ಪಡೆಯೇ ತುಂಬಿರುವಂತ ಟೀಮ್ ಇಂಡಿಯಾ. ಸೊ ಈ ಬ್ಯಾಟಲ್ ನ ನೋಡೋಕೆ ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದರಲ್ಲೂ ಈ ಫೈಟ್ ನಲ್ಲಿ ಎಲ್ಲರ ಕಣ್ಣು KL ರಾಹುಲ್ ಮೇಲಿದೆ. ಇರೋರಲ್ಲಿ KL ರಾಹುಲ್ಗೆ ಇಂಗ್ಲೆಂಡ್ ನಲ್ಲಿ ಹೆಚ್ಚು ಪಂದ್ಯಗಳನ್ನ ಆಡಿರುವಂತ ಅನುಭವ ಇದೆ. ಹೀಗಿದ್ರೂ ಕೂಡ ಇಂಗ್ಲೆಂಡ್ ಸರಣಿ ರಾಹುಲ್ ಪಾಲಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಸಲ ರಾಹುಲ್ ಪಾಲಿಗೆ ಮೆಂಟರ್, ಗೈಡರ್, ವೆಲ್ ವಿಶರ್ ಎಲ್ಲವೂ ಆಗ್ತಾ ಇದ್ದಂತ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೊತೆಗಿಲ್ಲ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇಬ್ಬರ ಆಬ್ಸೆನ್ಸ್ ಕಾಡುತ್ತೆಂದ ರಾಹುಲ್. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಸೆಣಸಾಟ ನಡೆಸಲಿದೆ. ಪಂದ್ಯದ ಆರಂಭಕ್ಕೂ ಮುನ್ನ ಮಾತನಾಡಿರುವಂತ ರಾಹುಲ್ ಇಬ್ಬರು ದಿಗ್ಗಜ ಆಟಗಾರರ ಬಗ್ಗೆ ತಮ್ಮ ಅಂತರಂಗವನ್ನ ಬಿಚ್ಚಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಿಸ್ ಮಾಡ್ಕೊಳ್ತೇನೆ. ಕಳೆದೊಂದು ದಶಕದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ನ ಆಧಾರ ಸ್ತಂಭಗಳಾಗಿದ್ರು. ಅವರಿಬ್ಬರ ಅನುಪಸ್ಥಿತಿಯು ಮೈದಾನದ ಒಳಗೆ ಹಾಗೆ ಹೊರಗೆ ಆಳವಾಗಿ ಕಾಡುತ್ತೆ. ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಕೂಡ ಈ ಇಬ್ಬರು ಐಕಾನ್ಗಳಲ್ಲಿ ಕನಿಷ್ಠ ಒಬ್ಬರೊಂದಿಗೆ ನಾನು ಯಾವಾಗ್ಲೂ ಆಡಿದ್ದೇನೆ. ನಾನು ಆಡಿರುವಂತ 50 ಟೆಸ್ಟ್ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅಥವಾ ಇಬ್ಬರೂ ಕೂಡ ತಂಡದಲ್ಲಿ ಇರ್ತಾ ಇದ್ರು. ಅವರಿಲ್ಲದ ಡ್ರೆಸ್ಸಿಂಗ್ ರೂಮ್ಗೆ ಹೋಗೋದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಆದ್ರೆ ನಾವು ಅವರ ನಿವೃತ್ತಿಯ ನಿರ್ಧಾರವನ್ನ ಗೌರವಿಸಬೇಕಾಗುತ್ತೆ ಎಂದಿದ್ದಾರೆ. ಯಂಗ್ಸ್ಟರ್ಸ್ ಟೀಮ್ ನಲ್ಲಿ ರಾಹುಲ್ ಸೀನಿಯರ್. ರೋಹಿತ್ ಮತ್ತು ವಿರಾಟ್ ಇಲ್ಲದ ತಂಡದಲ್ಲಿ ರಾಹುಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಯಾಕಂದ್ರೆ ಇಂಗ್ಲೆಂಡ್ ನಲ್ಲಿ 9 ಟೆಸ್ಟ್ ಪಂದ್ಯಗಳನ್ನು ಆಡಿದ ಅನುಭವ ರಾಹುಲ್ಗಿದೆ. 9 ಪಂದ್ಯಗಳಲ್ಲಿ 18 ಇನ್ನಿಂಗ್ಸ್ ಆಡಿರುವಂತ ರಾಹುಲ್ 614 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ 34ರ ಸರಾಸರಿಯಲ್ಲಿ ಆಂಗ್ಲರ ನಾಡಿನಲ್ಲಿ ರನ್ ಪೇರಿಸಿದ್ದಾರೆ. ಈ 18 ಇನ್ನಿಂಗ್ಸ್ಗಳಲ್ಲಿ KL ರಾಹುಲ್ ಬ್ಯಾಟ್ನಿಂದ 2 ಭರ್ಜರಿ ಶತಕಗಳು ಕೂಡ ಬಂದಿವೆ. ಹಾಗೆ 1 ಅರ್ಧ ಶತಕ ಸಿಡಿಸಿದ್ದಾರೆ. ಪ್ರಸ್ತುತ ಟೀಮ್ ಇಂಡಿಯಾದಲ್ಲಿರುವಂತಹ ಬ್ಯಾಟರ್ಗಳ ಪಟ್ಟಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಅತ್ಯಧಿಕ ರನ್ ಕಲೆ ಹಾಕಿದ ಭಾರತೀಯ ಬ್ಯಾಟರ್ ಕೂಡ KL ರಾಹುಲ್ ಅವರೇ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಈವರೆಗೆ 24 ಇನ್ನಿಂಗ್ಸ್ ಆಡಿರುವಂತಹ KL ರಾಹುಲ್ ಒಟ್ಟು 955 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಹೀಗಾಗಿ ಆಂಗ್ಲರ ವಿರುದ್ಧ ಟೀಮ್ ಇಂಡಿಯಾ ಸರಣಿ ಗೆಲ್ಲಬೇಕಿದ್ರೆ ರಾಹುಲ್ ಅವರ ಪಾತ್ರ ನಿರ್ಣಾಯಕವಾಗಲಿದೆ. ಒಟ್ನಲ್ಲಿ ರೋಹಿತ್ ಮತ್ತು ಕೊಹ್ಲಿ ಇಲ್ಲದ ತಂಡವನ್ನ ಬರೀ ಭಾರತೀಯರಷ್ಟೇ ಅಲ್ಲ, ವಿದೇಶಿ ಪ್ಲೇಯರ್ಸ್ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಇಲ್ಲದ ಟೀಮ್ ಇಂಡಿಯಾ ಮೊದಲಿನಂತೆ ಇರೋಕೆ ಸಾಧ್ಯನೇ ಇಲ್ಲ ಎಂದಿದ್ದಾರೆ. ಯಾಕಂದ್ರೆ ಬೋರಿಂಗ್ ಎನ್ನುವಂತಿದ್ದ ಟೆಸ್ಟ್ ಪಂದ್ಯಗಳನ್ನ ಕ್ರೇಜ್ ಹೆಚ್ಚಿಸಿದ್ದೆ ವಿರಾಟ್ ಕೊಹ್ಲಿ ಅವರು. ಸೊ ಅವರ ಆಬ್ಸೆನ್ಸ್ ನಲ್ಲಿ ಭಾರತವನ್ನ ಮತ್ತೆ ಐಕಾನ್ ಟೀಮ್ ಆಗಿ ಮಾಡುವಂತ ಜವಾಬ್ದಾರಿ ಭಾರತದ ಯುವ ಪಡೆ ಮೇಲಿದೆ. ನಿಮಗೂ ಕೂಡ ರೋಹಿತ್ ಹಾಗೆ ವಿರಾಟ್ ಅವರನ್ನ ಟೆಸ್ಟ್ ಮ್ಯಾಚ್ ಅಲ್ಲಿ ಮಿಸ್ ಮಾಡಿಕೊಳ್ತಿದ್ದೀವಿ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.